ಹಾಯ್ ಹೆಲೋ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ಪಾಡ್ಕಾಸ್ಟ್ ವಿಡಿಯೋ ಆಗಿರ್ಬೋದು, ವ್ಲಾಗ್ ಆಗಿರ್ಬೋದು, ಎಲ್ಲವನ್ನು ನಮ್ಮ ವಾಹಿನಿಯಲ್ಲಿ ನೀವು ನೋಡಿದ್ದೀರಿ. ಆದರೆ ಇವತ್ತೊಂದು ವಿಭಿನ್ನವಾಗಿರುವಂತಹ ವಿಡಿಯೋ ಮಾಡೋಣ ಅಂತ ಹೇಳಿ ನಾನು ಹೊರಟಿರುವಂಥದ್ದು ಚಾರ್ಮಾಡಿಯಿಂದ ಬೆಳ್ತಂಗಡಿ ಮಾರ್ಗವಾಗಿ ಸಂಚರಿಸುವಾಗ ಅಥವಾ ಮಂಗಳೂರು ಮಾರ್ಗವಾಗಿ ಸಂಚರಿಸುವಾಗ ಉಜಿರೆಗಿಂತ ಮುಂಚಿತವಾಗಿ ಸಿಗುವಂತಹ ಶೀಟ್ ಕಾರ್ಡ್ ಅಂತ ಹೇಳಿ ಸಿಗುತ್ತೆ. ಮುಂಡಾಜೆ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಶೀಟ್ ಕಾರ್ಡ್ ಅಂತ ಹೇಳಿ ಅಲ್ಲಿನ ಕಾಡಿನ ಬಗೆಗೆ ಒಂದು ವಿಡಿಯೋವನ್ನು ಮಾಡಬೇಕು ಅಂತ ಹೇಳಿ ಹೊರಟಿದ್ದೇನೆ. ಇದು ಅಲ್ಲಿರುವಂತಹ ಒಂದು ಬಸ್ ಸ್ಟ್ಯಾಂಡ್, ಶೀಟ್ ಕಾರ್ಡಲ್ಲಿರುವಂತಹ ಬಸ್ ಸ್ಟ್ಯಾಂಡ್ ದೊಡ್ಡದಾಗಿರುವಂತಹ ಒಂದು ಅರಣ್ಯ ಅಂತ ಹೇಳ್ಬೋದು. ಇದು ನೋಡಿ, ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ಸೇತುವೆ ಇಂದಿಗೂ ಹಾಗೇ ಇದೆ. ಆದರೆ ಹೊಸತಾಗಿರುವಂತಹ ರಸ್ತೆಯ ನಿರ್ಮಾಣ ಎಲ್ಲವೂ ಆಗಿರುವ ಕಾರಣದಿಂದಾಗಿ ನೋಡಿ, ಆ ಕಡೆ ಕಾಣ್ತಾ ಇರುವಂಥದ್ದು ಹೊಸತಾಗಿ ನಿರ್ಮಾಣ ಮಾಡಿರುವಂತಹ ರಸ್ತೆ. ಆ ಕಾರಣದಿಂದ ನಾವು ಮುಂಚೆಲ್ಲ ಇದೇ ಮಾರ್ಗದಲ್ಲಿ ಬಸ್ಸು, ಕಾರು, ಎಲ್ಲವೂ ಗಾಡಿಗಳು, ವೆಹಿಕಲ್ಗಳು ಹೋಗ್ತಾ ಇತ್ತು. ಆದರೆ ಈಗ ಇದು ಮಾತ್ರ ಹಾಗೆ ಪಾಳು ಬಿದ್ದು ಹೋಗಿದೆ. ಸೊ ಅದರ ಬಗ್ಗೆ ಒಂದು ನಿಮಗೆ ಹೇಳುವ ಅಂತ ಹೇಳಿ ನಾನು ಹೊರಟಿರುವಂಥದ್ದು. ನೋಡಿ, ಇದು ನಿಡಿಗಲ್ ಹತ್ತಿರ ಇರುವಂತಹ ಒಂದು ದೊಡ್ಡ ಸೇತುವೆ. ಬಟ್ ಈಗ ಇದರಲ್ಲಿ ಸಂಚಾರ ಎಲ್ಲವೂ ನಿಂತು ಹೋಗಿದೆ. ಇದರ ಹತ್ತಿರದಲ್ಲಿ ಇರುವಂಥದ್ದು ಏನು ಕೇಳಿದರೆ ಒಂದು ದೊಡ್ಡದಾಗಿರುವಂತಹ ಕಾಡು ಅನ್ನುವಂಥದ್ದಿದೆ. ಯಾವುದು ಕೇಳಿದರೆ ಶೀಟ್ ಕಾಡು, ನಿಡಿಗಲ್ ಹತ್ತಿರ. ಈಗ ಆ ಕಾಡಿನ ಮಟ್ಟ, ಆ ರಸ್ತೆಯ ಅಗಲೀಕರಣ ಆಗಿರ್ಬೋದು, ಇತ್ಯಾದಿ ಕಾರಣಗಳಿಂದ ಮರ ಎಲ್ಲವನ್ನು ಕೂಡ ಕಡಿದು ರಸ್ತೆ ಅಗಲೀಕರಣ ಆಗಿದೆ. ಒಂದಷ್ಟು ಮರಗಳೆಲ್ಲವೂ ಕೂಡ ಮರಗಳ ಮಾರಣ ಹೋಮವೇ ನಡೆದು ಹೋಗಿತ್ತು. ಅಂದರೆ ರಸ್ತೆಗಳು ನೋಡಿ, ಇದು ಹೊಸತಾಗಿರುವಂತಹ ರಸ್ತೆ ನೋಡಿ, ರಸ್ತೆ ನಿರ್ಮಾಣಕ್ಕೆ ಬೇಕಾದಂತಹ ಮರಗಳೆಲ್ಲವನ್ನು ಕೂಡ ಕಡಿದು ಹಾಕಿದ್ರು. ಸೊ ನೋಡಿ, ಈ ನಿಡಿಗಲ್ ಸಸ್ಯ ಕ್ಷೇತ್ರ ಅನ್ನುವಂಥದ್ದು, ಅದರ ಒಳಗಡೆ ನಾನು ಇಲ್ಲಿ ತನಕ ಹೋಗಿರಲಿಲ್ಲ. ಕರ್ನಾಟಕ ಅರಣ್ಯ ಇಲಾಖೆ ಮಂಗಳೂರು ವಿಭಾಗ ಬೆಳ್ತಂಗಡಿ ವಲಯ ಅಂತ ಹೇಳಿಕೊಟ್ಟಿದ್ದಾರೆ ನಿಡಿಗಲ್ ಸಸ್ಯ ಕ್ಷೇತ್ರ. ಸೊ ಅದರ ಒಳಗಡೆ ನಾನು ಬಂದೆ. ಅದರ ಒಳಗಡೆ ಏನಿದೆ ನೋಡುವ ಅನ್ನುವಂತಹ ಒಂದು ಕುತೂಹಲದಿಂದ ಒಳಗಡೆ ಪ್ರವೇಶವನ್ನು ಮಾಡಬೇಕಂತ ಹೇಳಿ ಬಂದಿರುವಂಥದ್ದು. ಇದು ಹೈವೇ ರಸ್ತೆ, ಅಂದರೆ ಚಿಕ್ಕಮಗಳೂರು ಮುಡಿಗೆರೆ ಹೋಗುವಂತಹ ಉಜಿರೆಯಿಂದ ಬರುವಂತಹ ರಸ್ತೆ. ದೊಡ್ಡದಾದಂತಹ ಈ ಗೊಂಡಾರಣ್ಯ ಈಗ ಹೇಗಿದೆ ನೋಡುವಾಗ ನೋಡಿ, ಗೇಟ್ ಅನ್ನುವಂಥದ್ದು ಓಪನ್ ಆಗಿದೆ. ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅವರಿಗೆ ರೂಮ್ಸನ್ನೆಲ್ಲ ಕೊಟ್ಟಿದ್ದರು. ನೋಡಿ, ಅಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇದೆ ಒಂದು ಪಾಳು ಬಿದ್ದಿರುವಂತಹ ಮನೆ ಅನ್ನುವಂಥದ್ದು ಕಾಣ್ತಾ ಇದೆಯಲ್ಲ, ಅದು ಏನಂತ ಕೇಳಿದರೆ ಅದರಲ್ಲಿ ಅರಣ್ಯ ಇಲಾಖೆಯವರೆಲ್ಲ ಇದ್ದರು. ಬಟ್ ಈಗ ಇಲ್ಲದೆ ಅದು ಪಾಳು ಬಿದ್ದು ಹೋಗಿದೆ, ಹಾಗೆ ಇದೆ ಅಂತ ಹೇಳಿ. ಈ ಕಾಡಿನ ಒಳಗೆ ಬಂದ ತಕ್ಷಣ ಒಂದಷ್ಟು ಏನು ಕಾಡಿನ ಸೌಂದರ್ಯವನ್ನು ತೋರಿಸಬೇಕು ಅಂತ ಹೇಳಿ ಹೊರಟಿದ್ದೇನೆ. ಎಲ್ಲೆಲ್ಲೂ ವಿಶಾಲವಾಗಿ ನೋಡಿ, ಇದು ಕಾಣ್ತಾ ಇರುವಂಥ ಇದರಲ್ಲಿ ಅರಣ್ಯ ಇಲಾಖೆಯವರು ವಾಸ್ತವ್ಯ ಹೂಡಿದ್ರು. ಈಗ ಅನೇಕ ವರ್ಷಗಳಿಂದ ಯಾರೂ ಇಲ್ಲದೆ ಪಾಳು ಬಿದ್ದಿದೆ, ಹಾಗೆ ಇದೆ. ಅದರ ಒಳಗಡೆ ಹೋಗುವಂತ ಹೇಳಿ ಪ್ರಯತ್ನ ಮಾಡಿದೆ. ಬಟ್ ಏನಾದರೂ ಹಾವು ಇರಬಹುದು ಅಂತ ಹೇಳಿ ನಾನು ಹೋಗಲಿಲ್ಲ. ರಸ್ತೆಯಿಂದ ಸ್ವಲ್ಪ ಒಳಗಿರುವಂಥದ್ದು ದಾರಿಯೆಲ್ಲ ಇದೆ ಕೆಳಗಡೆ, ಅಲ್ಲಿ ಆ ಕಡೆ ಮನೆ ಇದೆಯೋ ಏನೂ ಗೊತ್ತಿಲ್ಲ ನನಗೆ. ಆದರೆ ಈಗ ಮಾತ್ರ ಪಾಳು ಬಿದ್ದು ಹಾಗೆ ಇದೆ. ಹಾವು ಅಥವಾ ಇತ್ಯಾದಿ ಪ್ರಾಣಿಗಳು ಇರ್ಬೋದು. ಈ ಕಾಡಿನಲ್ಲಿ ಹಂದಿ ಮತ್ತು ಬೇರೆ ಬೇರೆ ನಿಮಗೆ ಹೆಬ್ಬಾವು ಆಗಿರ್ಬೋದು, ಕಾಡುಕೋಣ ಆಗಿರ್ಬೋದು, ಚಿರತೆಗಳ ಸಂಚಾರ ಇರ್ಬೋದು, ಎಲ್ಲವೂ ಇದೆ. ಈಗಲೂ ಕೂಡ ಇದೆ. ಹೆಬ್ಬಾವು ಅಥವಾ ಜಿಂಕೆಗಳೆಲ್ಲ ಕೂಡ ನಾನು ನೈಟ್ ಯಕ್ಷಗಾನ ಬಿಟ್ಟು ಬರುವಂಥ ಸಂದರ್ಭದಲ್ಲಿ ನನಗೆ ಈಗಲೂ ಕೂಡ ಸಿಗ್ತವೆ. ಹಾಗಾಗಿ ತುಂಬ ನಾನು ಡೀಪಾಗಿ ಒಬ್ಬನೇ ಹೋಗಿರೋದ್ರಿಂದ ಒಳಗೆ ಹೋಗೋದಕ್ಕೆ ಪ್ರಯತ್ನ ಪಡಲಿಲ್ಲ. ಆದರೆ ವಿಭಿನ್ನವಾಗಿ ನಮ್ಮ ಮುಂದಿನ ವೀಡಿಯೋದಲ್ಲಿ ಇಂತಹ ವೀಡಿಯೋಗಳನ್ನು ಮಾಡುವ ಅಂತ ಹೇಳಿ ಹೊರಟಿದ್ದೇನೆ. ಎಷ್ಟರ ಮಟ್ಟಿಗೆ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಹೀಗೆ ಒಂದಷ್ಟು ಸಸ್ಯ ಕ್ಷೇತ್ರಗಳ ಬಗೆಗೆ, ಕಾಡಿನ ಬಗೆಗೆ ವೀಡಿಯೋವನ್ನು ಮಾಡಬೇಕು, ತೋರಿಸಬೇಕು ಅಂತ ಹೇಳಿ, ಬೇರೆ ಬೇರೆ ಕಡೆ ವಿಚಾರಗಳನ್ನು ತಿಳಿಸಬೇಕು ಅಂತ ಹೇಳಿ ನಾನು ಹೊರಟಿರುವಂಥದ್ದು. ಹಾಗಾಗಿ ಸಪೋರ್ಟ್ ಸಿಕ್ಕರೆ ಖಂಡಿತವಾಗಿ ಮುಂದುವರಿಸ್ತೇನೆ. ಇದು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ನಾನು ತಕ್ಕ ಮಟ್ಟಿಗೆ ಮಾಡಿದ್ದೇನೆ. ಹೇಗೆ ರೆಸ್ಪಾನ್ಸ್ ಇದೆ ಅಂತ ಹೇಳಿ ನೋಡಿ ಮತ್ತೆ ಮುಂದುವರಿಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದೇನೆ. ಸಾಧ್ಯವಾದಷ್ಟು ಮಟ್ಟಿಗೆ ಹೋಗಿದ್ದೇನೆ. ನೋಡಿ, ಬೃಹದಾಕಾರದ ಮರಗಳೆಲ್ಲವೂ ಇದೆ. ಆ ರಸ್ತೆ ಬದಿಯಲ್ಲಿ ರಸ್ತೆಗಳೆಲ್ಲ ನಿರ್ಮಾಣ ಆಗಿದೆ ಅಲ್ಲ, ಅಲ್ಲಿ ಇತ್ತು. ಆದರೆ ಅಲ್ಲಿ ಮರಗಳೆಲ್ಲವನ್ನು ಕೂಡ ರಿಮೂವ್ ಮಾಡುತ್ತೆ. ಅಂದರೆ ರಸ್ತೆ ಸಿಂಗಲ್ ಒನ್ ವೇ ಇತ್ತು, ಬಟ್ ಈಗ ಅಗಲೀಕರಣಕ್ಕೆ ತೆಗೆದಿದ್ದಾರೆ. ಆದರೂ ಇಂತಹ ಕಾಡಿನ ಒಳಗಡೆ ಇರುವಂತಹ ವಿಚಾರಗಳನ್ನು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಅಂತ ಹೇಳುವುದರೊಂದಿಗೆ, ಇದು ನೋಡಿ ಕಾಡು ಅತ್ಯದ್ಭುತವಾಗಿ ಈ ಪ್ರದೇಶದಲ್ಲಿ ವಿಪರೀತ ಮಳೆ ಕೂಡ ಬರ್ತಾ ಇರುತ್ತೆ. ವಿಪರೀತ ಮಳೆ ಇರುತ್ತೆ ಇಲ್ಲಿ ಶೀಟ್ ಕಾಡು ಹತ್ರ. ನೀವು ನೋಡಿರ್ಬೋದು, ಆನ್ ದಿ ವೇ ರಸ್ತೆ ಪಕ್ಕನೇ ಇರುವಂಥದ್ದು.
ನಮ್ಮ ಚಾರ್ಮಾಡಿಯಿಂದ ಉಜಿರೆಗೆ ಹೋಗುವಾಗ ಮಿಡಲಲ್ಲಿ ಸಿಗುವಂತಹ ಒಂದು ದೊಡ್ಡದಾಗಿರುವಂಥ ಕಾಡು, ವಿಶಾಲವಾಗಿ ವ್ಯಾಪಿಸಿರುವಂತಹ ಕಾಡದು. ದೊಡ್ಡ ದೊಡ್ಡ ಗಾತ್ರದ ಮರಗಳಿದೆ. ನಾನು ಕೆಲವು ಬಾರಿ ಯಕ್ಷಗಾನ ಆಗಿ ಬರುವಂಥ ಸಂದರ್ಭ ಅನೇಕ ಬಾರಿ ಹೆಬ್ಬಾವು ಸಿಕ್ಕಿದೆ, ಜಿಂಕೆಗಳು ರೋಡು ಕ್ರಾಸ್ ಮಾಡ್ತಾ ಇತ್ತು, ಕಾಡು ಕೋಣ ಅನ್ನುವಂಥದ್ದು ಸಿಕ್ಕಿದೆ, ಮತ್ತು ಹುಲಿಯೆಲ್ಲ ಇದೆ ಅಂತ ಹೇಳ್ತಾರೆ, ಅದು ಗೊತ್ತಿಲ್ಲ, ನಾನು ನೋಡಲಿಲ್ಲ ಇಲ್ಲಿ ತನಕ. ಬೇರೆಯವರೆಲ್ಲ ಹೇಳ್ತಾರೆ ಚಿರತೆಗಳ ಸಂಚಾರ ಇದೆ ಅಂತ ಹೇಳ್ತಾರೆ. ಬೇರೆ ಬೇರೆ ಕಾಡು ಪ್ರಾಣಿಗಳೆಲ್ಲ ಇದೆ. ಬಟ್ ನಾನು ಹೋದ ಸಂದರ್ಭ ನನಗೇನು ಒಂದಷ್ಟು ಪಕ್ಷಿಗಳಾಗಿರ್ಬೋದು ಅಥವಾ ಸಣ್ಣ ಸಣ್ಣ ಪ್ರಾಣಿಗಳದ್ದು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ. ಅದು ಸಿಕ್ಕಿದೆ ವಿನಃ ಬೇರೆ ಏನು ಅಷ್ಟು ಸಿಗಲಿಲ್ಲ. ಸೊ ಇಲ್ಲಿ ನೋಡಿ ದಾರಿ ಎಲ್ಲ ಮಾಡಿದಾರಲ್ಲ, ಬಟ್ ಅಲ್ಲಿ ಏನೋ ಒಂದು ಕಡೆ ಪಿಲ್ಲರ್ ಎಲ್ಲ ಹಾಕಿದ್ರು, ಏನೋ ನಿರ್ಮಾಣ ಆಗ್ತದೆ ಅಂತ ಕಾಣ್ತದೆ.